ಬದುಕಿಸಿದ ಮುಸ್ಲಿಮ ಅಲ್ಲ ಸರ್ ಅದು ಆಘಾತದಿಂದ ಮನುಷ್ಯ ಸಹಜವಾಗಿ ನೋಡಿದಾಗ ಎಷ್ಟು ಮುಸ್ಲಿಂ ಮುಸ್ಲಿಂ ರಕ್ಷಣೆ ಧಾರಿಸಿದ ಒಬ್ಬ ಮುಸ್ಲಿಂ ಅಲ್ಲ ಸರ್ ಮುಸ್ಲಿಂ ಒಬ್ಬ ರಕ್ಷಣೆ ಧಾರಿಸಿದವನು ಸತ್ತಿದ್ದಾನೆ. ಬಟ್ ಅವ್ರು ವಿಕ್ಟಿಮ್ಸ್ ಹೇಳ್ತಿರೋದು ಹಿಂದೂ ಮುಸ್ಲಿಂ ಸರ್. ಮುಸ್ಲಿಂ ಒಬ್ಬ ರಕ್ಷಣೆ ಬಟ್ ಹಿಂದೂ ಅಂತ ಕೇಳ್ಕೊಂಡಿದ್ದು ನಿಜ ಅಂತ ವಿಕ್ಟಿಮ್ಸ್ ಹೇಳ್ತಿರೋದು ಸರ್. ಅದನ್ನ ಸರ್ ಈಗ ಅವರು ನೀವು ಹೇಳಿದ್ರೆ ಸ್ವಲ್ಪ ಕರೆಕ್ಟ್. ಪಲ್ಲವಿ ಅನ್ನೋರಿನ ಶಿವಮೊಗ್ಗ ಅವರೊಬ್ಬರು ಹೇಳಿರ್ಲಿಕ್ಕಿಲ್ಲ. ಆದ್ರೆ ಅದರ್ ಸ್ಟೇಟ್ ಏನಿದೆ ಅಂತ ಬೇರೆ ಬೇರೆ ಇನ್ನೊಂದು ಜನ ಸಚಿವರು ಅದರಲ್ಲಿ ಅವ್ರನ್ನ ಕೇಳ್ಕೊಂಡು ಇದು ಮಾಡ್ತಾರೆ. ಯಾರಲ್ಲಿ ಪಡೆದು ಓಡುವ ಜಾತಿ ಕೇಳ್ಬೇಕಾಗುತ್ತೆ. ಏನೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಉದ್ದೇಶನೇ ಅದೇ ನೋಡಿ. ಇದನ್ನ ಏನೇ ಇದ್ರು ನಾವು ಈ ರಾಷ್ಟ್ರದಲ್ಲಿ ನಾವು ದುಃಖಿತರಾಗಿದ್ದೀವಿ. ಅದನ್ನ ಧರ್ಮಕ್ಕೆ ಹೋದಚ್ಚಿ ಅದನ್ನ ಲಾಭ ತಗೊಳ್ಳುವಂತ ಹುನ್ನಾರ ಅಲ್ಲ ಸರ್ ಅದು ರಾಜಕೀಯ ಒಂದು ವೇಳೆ ಅವ್ರು ಹಂಗ ಆಗಿದ್ದಾಗೂ ರಾಜಕಾರಣ ಮಾಡಲಾರ್ದೆ ದೇಶ ಗಂಡಾಂತರದಲ್ಲಿ ಎದುರಿಸಬೇಕಂತಕ್ಕಂಥ ಭಾವನೆ ನಮಗೆ ಬರ್ಬೇಕು. ಅದನ್ನು ಎತ್ತಿ ಹಾಕೊಂಡಿದ್ದೇನು ಧರ್ಮ ಅನ್ನುವಂಥದ್ದೇನು ರಾಜಕೀಯ ಬಳಸ್ಕೊಳಕ್ ಹೋಗ್ತಾರೆ. ಅದು ತಪ್ಪು ಅಲ್ಲ, ಅದು ತಪ್ಪಾಗಲಿ ಸರ್. ಬಟ್ ಅವ್ರು ಕೇಳಿದ್ದೆ ಸುಳ್ಳು ಅಂತೀರಿ ಹೆಂಗೆ ಸರ್? ಒಂದು ವೇಳೆ ನಾನು ಕೇಳಿರ್ಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ನಾನು ಜೊತೆಯಲ್ಲಿ ನೋಡಿಲ್ಲ. ಒಂದು ವೇಳೆ ಕೇಳಲಿಕ್ಕಿಲ್ಲ ಅನ್ನೋ ಭಾವನೆ ನಂದು. ಒಂದು ವೇಳೆ ಕೇಳಿ ಮಾಡಿದ್ರೆ ದೇಶ ಗಂಡಾಂತರದಾಗ ಯಾವುದೋ ಒಬ್ಬ ವ್ಯಕ್ತಿ ಟೆರರಿಸ್ಟ್ ಮಾಡಿದ್ದನ್ನ ಧರ್ಮಕ್ಕೆ ಹಚ್ಚಿ ಅದನ್ನ ರಾಜಕೀಯವಾಗಿ ಪಡ್ಕೊಳ್ತಕ್ಕಂಥ ಉಚಿತನ ಇರಬಾರ್ದು. ಆಯ್ತು ಸರ್, ನಿನ್ನೆ ಕಲಬುರಗಿ ಒಳಗ ತಪ್ಪಲ್ರಿ. ಅಲ್ಲಿ ಸರ್ ನೋಡಿ, ದೇಶದಲ್ಲಿ ಎಲ್ಲ ಧರ್ಮೀಯರು ಒಂದು ಯಾವುದೇ ಧರ್ಮದವರಿಗೆ ತೊಂದರೆ ಮಾಡಿದ್ರೆ ಸರ್ಕಾರ ಸಹಿಸಿಕೊಳ್ಳೋದಿಲ್ಲ. ಯಾವ ಎತ್ಕೊಂಡಲ್ಲ ಪನಿಷ್ಮೆಂಟ್ ಮಾಡ್ತೀವಲ್ಲ, ಯಾಕೆ ಮಾಡೋದಿಲ್ಲ? ರಾಷ್ಟ್ರಧ್ವಜ ಯಾರು ನಡೆಸಿದ್ರು? ಅಲ್ಲ ಸರ್, ಪಾಕಿಸ್ತಾನ ಧ್ವಜ ಹಾರಿಸಿದವರು ಸಿಂಧಿಯಲ್ಲಿ ಯಾರು? ಶ್ರೀರಾಮ್ ಸೇನೆಯವರು ರಾಕ್ಷಿದ್ರು ಸರ್. ಅವ್ರು ಅರೆಸ್ಟ್ ಆದ್ರು. ಅರೆಸ್ಟ್ ಆಗ್ಬೇಕಲ್ಲ ಸರ್. ಅರೆಸ್ಟ್ ಮಾಡಲೇಬೇಕಲ್ಲ.